ನೋಡಿ, ಅದು ಈಗ FIR ಆಗಿದೆ. FIR ಆಗಿ ಪೊಲೀಸರು ಅದನ್ನು ಮುಂದುವರ್ಸೋಕ್ಕೆ ಮುಂದಾಗಿದ್ದಾರೆ. ಅದನ್ನು ಯಾಕಂದರೆ ಗಂಭೀರವಾದ ಒಂದು ಘಟನೆ ಆಯ್ತದು. ಯಾವತ್ತೂ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಹಿಂಸಾತ್ಮಕ ಘಟನೆಗಳು ನಡೆದೇ ಇಲ್ಲ. ನನಗೊಂದು ಸ್ವಲ್ಪ ಬೇಜಾರಿದೆ ಅದ್ರ ಬಗ್ಗೆ. ಪಾಪ ಅವರ ಹುಡುಗರ ತಪ್ಪಲ್ಲ ಅದು. ಯಾಕಂದರೆ ಅವರು ವಿದ್ಯಾರ್ಥಿಗಳಾಗಿ ಆ ಥರ ಒಂದು ವಿದ್ಯಾರ್ಥಿಗಳಾಗಿದ್ದರೆ ಅವರು ಆ ರೀತಿ ಒಡೆಯೋದು ಮಡಿಕೆಗಳನ್ನ ಇದೆಲ್ಲ ಮಾಡೋದ್ರಿಂದ ಅವ್ರಿಗೆ ನಾಳೆ ಅವರ ಕೆರಿಯರ್ಗಳಿಗೆ ತೊಂದರೆ ಆಗುತ್ತೆ. ಹಾಗೆ ಯಾರೋ ಅವರನ್ನು ಗೈಡು ಸರಿಯಾಗಿ ಮಾಡಬೇಕಿತ್ತು. ಪ್ರತಿಭಟನೆಯಲ್ಲಿ ತಪ್ಪು ಇಲ್ಲವೇ ಇಲ್ಲ. ಅದು ಒಂದು ಇದರ ಸತ್ಯದಲ್ಲಿ ಆಗ ನಮ್ಮ ಹಕ್ಕು ಕೂಡ ಆಗಿರುತ್ತೆ. ಆಮೇಲೆ ಅದು ಒಂದು ವಿಶ್ವವಿದ್ಯಾಲಯದಲ್ಲಂತೂ ಅದು ಅಗತ್ಯ ಅಂತಲೂ ಕೂಡ ನಾನು ಹೇಳ್ತೀನಿ. ಮಾಡಿದವರ ಬಗ್ಗೆ ನಮಗೆ ಅನುಮಾನಗಳಿದೆ. ಅದರಿಂದ ಬೊಟ್ಟು ತೋರಿಸಿ ಪೊಲೀಸರು ನಮ್ಮಿಂದ ಇದನ್ನೆಲ್ಲ ಪಡ್ಕೊಂಡಿದ್ದಾರೆ. ಹೌದು, ಅವರು ಮುಂದುವರಿಸ್ತಾ ಇದ್ದಾರೆ. ಆದ್ದರಿಂದ ಈಗ ಅದನ್ನು ಬಹಿರಂಗಪಡಿಸೋದು ಆ ಒಂದು ಇನ್ವೆಸ್ಟಿಗೇಷನ್ಗೆ ಧಕ್ಕೆ ಆಗೋದ್ರಿಂದ ನಾವು ಹೇಳಬಾರ್ದು. ಆಮೇಲೆ ನಮ್ಮ ಅನುಮಾನ ನಿಜ ಆಗಬೇಕು ಅಂತ ಇಲ್ವಲ್ಲ, ಅನುಮಾನ ಅಷ್ಟೇ ಅದು. ಅದರಿಂದ ಅದನ್ನು ಇಲ್ಲಿ ಹೇಳಿ ಸುಮಾರು ಹೆಸರುಗಳನ್ನ ಕೇಳಿದ್ರು. ಇವ್ರ ಬಗ್ಗೆ ಅನುಮಾನ ಇದೆಯಾ ಅಂತ ಹೇಳಲಿಲ್ಲ. ಯಾರ್ಯಾರು ಏನೇನು ಕೆಲಸ ಮಾಡ್ತಾಯಿದ್ರು ಹಿಂದೆ, ಅವ್ರು ಏನಾಗಿದ್ದರು, ಯಾವ ಇದರಲ್ಲಿ ಹುದ್ದೆಯಲ್ಲಿದ್ದರು, ಇದನ್ನೆಲ್ಲ ಈ ಪಟ್ಟಿನ ತಗೊಂಡು ಹೋದರು. ಇವ್ರ ಬಗ್ಗೆ ಅನುಮಾನ ಇದೆಯಾ ನಿಮಗೆ ಅಂತ ಪೊಲೀಸರು ನಮ್ಮನ್ನು ಕೇಳಿಲ್ಲ.